ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ನಮಸ್ಕಾರ. ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋ ಆರಾಧಕ ಕಡೆಯಿಂದ ಸೋಮವಾರದ ಶುಭೋದಯಗಳು. ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ಹಿಮಂತ ಋತು, ಪುಷ್ಯಮಾಸ, ಶುಕ್ಲ ಪಕ್ಷ, ಪೌರ್ಣಮಿ ತಿಥಿ, ಆರ್ದ್ರ ನಕ್ಷತ್ರ, ವೈದ್ಯುತಿ ನಾಮ ಯೋಗ, ಭದ್ರಕರಣ ಇದೆ. ಇವತ್ತು ರಾಹುಕಾಲ ಬೆಳಿಗ್ಗೆ 8 ಗಂಟೆ 14 ನಿಮಿಷ ತಿರ್ಗ 9 ಗಂಟೆ 40 ನಿಮಿಷವರೆಗೂ ಇರುತ್ತೆ. ಬನ್ನಿ ಇವತ್ತು ಜಾತಕ ಫಲ ವಿಭಾಗದಲ್ಲಿ ಯಾವ ಜಾತಕ ಕಳಿಸಿದರೆ ಅವ್ರ ಸಮಸ್ಯೆ ಏನು ಅನ್ನೋ ವಿಚಾರವನ್ನ ನೋಡೋಣ. ಮಾನಸ ಅವರು ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ನಮಸ್ಕಾರ ಮಾನಸ ಅವರೇ. ಗುರುಗಳೇ, ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ, ಏನ್ ಸಮಸ್ಯೆ ನೋಡಿ ಅಂತ ಕಳಿಸಿದ್ದಾರೆ. ನೀವು ಹುಟ್ಟಿದ ದಿನಾಂಕ ಬಂದು 8-4-1993 ಗುರುವಾರ ಬೆಳಿಗ್ಗೆ 10:30ಕ್ಕೆ ದಾವಣಗೆರೆಯಲ್ಲಿ ಜನನ. ನೀವು ಹುಟ್ಟಿದ ನಕ್ಷತ್ರ ಬಂದು ಸ್ವಾತಿ ನಕ್ಷತ್ರ, ತುಲಾ ರಾಶಿ, ಮಿಥುನ ಲಗ್ನ ಬರುತ್ತೆ. ನಿಮ್ಗೀಗ ಶನಿ ದಿಶೆ, ಶುಕ್ರ ಭುಕ್ತಿ ನಡೀತಾ ಇದೆ. ಆರೋಗ್ಯ ಸಂಬಂಧಪಟ್ಟಂಗೆ ನೋಡೋದಾದ್ರೆ 6ನೇ ಸ್ಥಾನಾಧಿಪತಿ ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ, ಈಗ ವ್ಯಯಸ್ಥಾನಾಧಿಪತಿ ದಶೆ ನಡೀತಿರೋದ್ರಿಂದ, ಅಷ್ಟಮ ಸ್ಥಾನಾಧಿಪತಿ ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ 6ನೇ ಸ್ಥಾನಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇದು ದೇಹದಲ್ಲೇ ಹುಟ್ಟಿರ್ತಕ್ಕಂಥ ಸಮಸ್ಯೆ, ಆಚೆಯಿಂದ ಬಂದಿರತಕ್ಕಂಥ ಸಮಸ್ಯೆ ಅಲ್ಲ. ನಿಮ್ಮ ದೇಹದಲ್ಲೇ ರೋಗ ಉತ್ಪತ್ತಿ ಆಗ್ತಾ ಇದೆ. ಮತ್ತೆ ಈಗ 12ನೇ ಸ್ಥಾನಾಧಿಪತಿ ದಶೆ ನಡೀತಿರೋದ್ರಿಂದ ಸ್ವಲ್ಪ ಆಸ್ಪತ್ರೆಯಿಂದ ನಿಮಗೆ ರೋಗ ಗುಣ ಆಗ್ತಕ್ಕಂಥ ಸಂಭವ ಇದೆ. ಭಯಪಡೋ ಅವಶ್ಯಕತೆ ಏನಿಲ್ಲ. ಒಂದು ಕುಜದೋಷ ನಿವಾರಣೆ ಮಾಡಿಸಿ ಮೃತ್ಯುಂಜಯ ಪೂಜೆಯನ್ನ ಮಾಡಿಸಿದ್ರೆ ಎಲ್ಲ ರೀತಿ ದೋಷ ಪರಿಹಾರ ಆಗುತ್ತೆ. ಏನಕ್ಕೆ ರೀತಿ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗ್ತದೆ ಅಂತಂದ್ರೆ, ಜಾತಕದಲ್ಲಿ ಮನೆ ದೇವರು ಬಲ ಕಡಿಮೆ ಆಗಿದೆ, ಮತ್ತೆ ಗ್ರಾಮ ದೇವತೆಗೆ ಇರ್ತಕ್ಕಂಥ ಅರಕೆಯನ್ನ ತೀರಿಸಿಲ್ಲ. ಹಂಗಾಗಿ ಗ್ರಾಮ ದೇವತೆ ಅರಕೆಯನ್ನ ತೀರಿಸಿ ಮತ್ತೆ ಮನೆ ದೇವ್ರಿಗೊಂದ್ಸರಿ ಕುಟುಂಬ ಪರಿವಾರ ಸಮೇತವಾಗಿ ಹೋಗಿ ಬನ್ನಿ, ಎಲ್ಲ ಒಳ್ಳೇದಾಗುತ್ತೆ. ನಮಸ್ಕಾರ. ಯಾರಿಗೆ ವಿವಾಹ ವಿಚಾರದಲ್ಲಿ ತೊಂದರೆ ಆಗ್ತಾ ಇದೆ, ವಿವಾಹ ನಿಶ್ಚಯ ಆಗ್ತಾ ಇಲ್ಲ, ಹುಡುಗನ ಕಡೆಗೆ ಇಷ್ಟ ಆದ್ರೆ ಹುಡುಗಿ ಕಡೆಗೆ ಇಷ್ಟ ಆಗಲ್ಲ, ಹುಡುಗಿ ಕಡೆಗೆ ಇಷ್ಟ ಆದ್ರೆ ಹುಡುಗನ ಕಡೆಗೆ ಇಷ್ಟ ಆಗಲ್ಲ, ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಸಾರಾವಳಿಗಳು ಹೊಂದಾಣಿಕೆ ಆದ್ರೂ ಸಹ ದೇವರು ಮದುವೆಗೆ ಹೂವು ಕೊಡ್ತಾ ಇಲ್ಲ, ಈ ರೀತಿ ತೊಂದರೆ ಇರ್ತಕ್ಕಂಥವ್ರಿಗೆ, ವಿವಾಹ ಆಗಿದೆ ನಮ್ಗೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲ, ಮನಸ್ತಾಪ ಆಗ್ತಾ ಇದೆ ಅಂತಕ್ಕಂಥವ್ರಿಗೆ 19/1/2025 ಭಾನುವಾರ ವಿವಾಹ ಪ್ರತಿಬಂಧಕ ದೋಷ ನಿವಾರಣೆಗೆ ಸ್ವಯಂವರ ಪಾರ್ವತಿ ಪೂಜೆ ಮತ್ತೆ ಹೋಮವನ್ನ ಹಮ್ಮಿಕೊಳ್ಳಲಾಗಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಬೇಕು. ಮೇಷರಾಶಿ. ಮೇಷರಾಶಿ ಹೊತ್ತು ಲಗ್ನಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮನೆಯ ವಿಷಯದಲ್ಲಿ, ಭೂಮಿ ವಿಷಯದಲ್ಲಿ, ಆಸ್ತಿ ವಿಷಯದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಆಸ್ತಿ ಕೊಳ್ಳೋದ್ರಿಂದ, ಮಾರೋದ್ರಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಕೆಲಸದ ಜಾಗದಲ್ಲಿ ಹೆಣ್ಮಕ್ಳ ಕಡೆಯಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಆಗುತ್ತೆ. ಸೋದರ ಮಾವನ ಜೊತೆ ಹಣದ ವಿಷಯಕ್ಕೆ ಸ್ವಲ್ಪ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದಾಗುತ್ತೆ. ಕೃಷಿ ಜಮೀನಿನ ಖರೀದಿಯಿಂದ, ಮಾರಾಟದಿಂದ ಇವತ್ತು ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಬಟ್ಟೆ ಆಭರಣ ವ್ಯಾಪಾರಗಳು ಇವತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 3. ವೃಷಭ ರಾಶಿ. ವೃಷಭ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಎಲ್ಲ ರೀತಿ ಕೆಲಸ ಕಾರ್ಯದಲ್ಲಿ ಲಾಭ ಆಗುತ್ತೆ, ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗುತ್ತೆ. ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ. ಉದ್ಯೋಗದ ಜಾಗದಲ್ಲಿ ಶತ್ರುಬಾಧೆ ನಿವಾರಣೆ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ಸು, ಕೀರ್ತಿ ಸಿಗುತ್ತೆ. ರೇಷ್ಮೆ ಸೀರೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ರೇಷ್ಮೆ ಬೆಳೀತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಇವತ್ತು ಸಾಲ ಬಾಧೆ ನಿವಾರಣೆ ಆಗುತ್ತೆ. ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗ್ತಕ್ಕಂಥ ಸಂಭವ ಇದೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 1. ಮಿಥುನ ರಾಶಿ. ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ. ಕೆಲಸ ಕಾರ್ಯದಲ್ಲಿ ಇವತ್ತೆಲ್ಲ ಒಳ್ಳೇದಾಗುತ್ತೆ. ಕಣ್ಣಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಬರಬೇಕಾದಂತ ಹಣ ಬರುತ್ತೆ. ಸಂಗಾತಿಯ ಜೊತೆ ಪ್ರವಾಸ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು. ಸಾಕು ಪ್ರಾಣಿಗಳ ಮಾರಾಟದಿಂದ ಇವತ್ತು ನಷ್ಟ ಆಗುತ್ತೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 7. ಕಟಕ ರಾಶಿ.
ಕಟಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ವಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಅಣ್ಣ ತಮ್ಮಂದ್ರ ಜೊತೆ ಆಸ್ತಿ ಮನೆ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದು, ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ. ಬರ್ಬೇಕಾದಂತ ಹಣ ಬರುವುದಿಲ್ಲ. ಆರೋಗ್ಯದ ಸ್ವಲ್ಪ ಏರುಪೇರು ಆಗುತ್ತೆ. ಕೆಲಸದ ಜಾಗದಲ್ಲಿ ಮೇಲಧಿಕಾರಿಗಳ ಕಿರುಕುಳ ಇರುತ್ತೆ. ಅಪಘಾತ ಭಯ ಇವತ್ತಿದೆ. ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ. ಹಣ್ಣು ತರಕಾರಿ ಮಾರತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 4. ಸಿಂಹರಾಶಿ ಇವತ್ತು ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಸಿಕ್ಕಾಪಟ್ಟೆ ವಿಷಯಕ್ಕೆ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು, ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ. ದೂರ ಪ್ರಯಾಣದಿಂದ ಇವತ್ತು ನಷ್ಟ ಆಗತ್ತೆ. ದುಷ್ಟಜನಗಳ ಸಹವಾಸ, ಬ್ಯಾಡ್ ಫ್ರೆಂಡ್ಸ್ ಇಂದ ಇವತ್ತು ನಿಮ್ಗೆ ಹಣ ವಿಷಯದಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗುತ್ತೆ. ಆಸ್ತಿ ಮಾರಾಟದಲ್ಲಿ ನಷ್ಟ ಆಗುತ್ತೆ. ದಲ್ಲಾಳಿಗಳಿಗೊತ್ತು ಅತ್ಯಂತ ಲಾಭದ ದಿನ ಆಗಿದೆ. ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರಿಗೆ, ಎಲೆಕ್ಟ್ರಿಕಲ್ ಉಪಕರಣ ಮಾರತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭ ಆಗ್ತಕ್ಕಂಥ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 3. ಕನ್ಯಾ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಅಣ್ಣ ತಮ್ಮಂದ್ರಿಂದ ಆಸ್ತಿ ಮನೆ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು, ಅಣ್ಣ ತಮ್ಮಂದ್ರಿಂದ ಮನೆ ಯೋಗ, ಆಸ್ತಿ ಯೋಗ ಇದೆ. ಕೋರ್ಟ್ ವಿಚಾರದಲ್ಲಿ ಮುನ್ನಡೆ ಆಗತ್ತೆ. ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥವ್ರಿಗೆ, ಡ್ರೈವಿಂಗ್ ಫೀಲ್ಡ್ ಇರತಕ್ಕಂಥ ಇವತ್ತು ಲಾಭದ ದಿನ ಆಗಿದೆ. ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ. ಅದ್ರ ಜೊತೆ ಬೆಳೆದಂತ ಬೆಳೆಗೆ ಅಧಿಕ ಲಾಭ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಇವತ್ತು ಪೆಟ್ಟಾಗುವ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 3. ತುಲಾರಾಶಿ ಇವತ್ತು ಲಗ್ನಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಮಕ್ಕಳಿಗೋಸ್ಕರ ಹೊಸ ವಸ್ತು ಖರೀದಿ ಮಾಡ್ತಕ್ಕಂಥ ಶುಭ ದಿನ ಆಗಿದೆ. ದಂಪತಿಗಳಿಗೆ ಇವತ್ತು ಪ್ರವಾಸ ಹೋಗ್ತಕ್ಕಂಥದ್ದು, ದೇವಸ್ಥಾನ ದರ್ಶನ ಮಾಡ್ತಕ್ಕಂಥ ಶುಭ ದಿನ ಆಗಿದೆ. ಆಭರಣ ಖರೀದಿಯಿಂದ ಇವತ್ತು ನಿಮ್ಗೆ ಲಾಭ ಆಗುತ್ತೆ. ಶಿಲ್ಪಿಗಳಿಗೆ, ಕಾರ್ಪೆಂಟರ್ ಕೆಲಸ ಮಾಡ್ತಕ್ಕಂಥ ಇವತ್ತು ಹೆಚ್ಚು ಕೆಲಸ ಸಿಗ್ತಕ್ಕಂಥದ್ದಾಗತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಇವತ್ತು ಮುನ್ನಡೆ ಆಗತ್ತೆ. ಇವತ್ತು ಬೀದಿ ಬದಿ ವ್ಯಾಪಾರಗಳಿಗೆ ಅತ್ಯಂತ ಲಾಭದ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 1. ವೃಶ್ಚಿಕ ರಾಶಿ ಇವತ್ತು ಲಗ್ನಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಆಕಸ್ಮಿಕ ಧನಯೋಗ ನಿಮ್ದಾಗತ್ತೆ. ನೀವು ಅಂದ್ಕೊಂಡಿರಲ್ಲ, ಅವ್ರ ಕಡೆಯಿಂದ ಹಣದ ಸಹಾಯ ಸಿಗ್ತಕ್ಕಂಥದ್ದು, ಬರಬೇಕಾದಂತ ಹಣ ಬರ್ತಕ್ಕಂಥ ಶುಭ ದಿನ ಆಗಿದೆ. ರಕ್ತ ಸಂಬಂಧದಲ್ಲಿ ಮದುವೆ ನಿಶ್ಚಯ ಆಗ್ತಕ್ಕಂಥದ್ದು, ರಕ್ತ ಸಂಬಂಧಿಕರು ನಿಮ್ಗೆ ಮದುವೆ ವಿಚಾರದಲ್ಲಿ ಸಹಾಯ ಮಾಡ್ತಕ್ಕಂಥದ್ದು ಆಗುತ್ತೆ. ಎಲ್ಲ ರೀತಿ ಕೆಲಸ ಕಾರ್ಯದಲ್ಲಿ ಇವತ್ತು ಲಾಭ ಆಗುತ್ತೆ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ. ದವಸ ಧಾನ್ಯ ಮಾರ್ತಕ್ಕಂಥ ರೈತರಿಗೆ, ಪ್ರಾವಿಷನ್ ಸ್ಟೋರ್ ಅವರಿಗೆ ಇವತ್ತು ಹೆಚ್ಚು ವ್ಯಾಪಾರ ಆಗ್ತಕ್ಕಂಥ ದಿನ ಆಗಿದೆ. ವಿದ್ಯಾರ್ಥಿಗಳಿಗೆ ಇವತ್ತು ಹೊಸ ವಸ್ತ್ರ ಖರೀದಿಗೆ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 8. ಧನುಸ್ ರಾಶಿಗೆ ಭಾಗ್ಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸರ್ಕಾರದ ಕೆಲಸ ಕಾರ್ಯಗಳು ಮುನ್ನಡೆ ಆಗುತ್ತೆ. ಸರ್ಕಾರದಿಂದ ನಿಮಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ತಂದೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ವಿದೇಶಿ ಪ್ರವಾಸ ಮಾಡ್ಬೇಕು ಅಂತಂದವ್ರಿಗೆ ವಿದೇಶಿ ಪ್ರವಾಸ ಯೋಗ ಸಿಗುತ್ತೆ. ಪುಣ್ಯಕ್ಷೇತ್ರ ದರ್ಶನದಿಂದ, ದೇವ ದರ್ಶನದಿಂದ ನಿಮಗೆ ಒಳ್ಳೆದಾಗ್ತಕ್ಕಂಥದ್ದಾಗುತ್ತೆ. ಸುದ್ದಿ ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಲಾಭದ ದಿನ ಆಗಿದೆ. ಸಿಹಿ ತಿಂಡಿ ಮಾರತಕ್ಕಂಥವ್ರಿಗೆ, ಬೇಕರಿಯವರಿಗೆ, ಹೋಟೆಲ್ನವ್ರಿಗೆ ಇವತ್ತು ಹೆಚ್ಚು ವ್ಯಾಪಾರ ಆಗ್ತಕ್ಕಂಥ ದಿನ ಆಗಿದೆ. ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 5. ಮಕರ ರಾಶಿ ಇವತ್ತು ಸಪ್ತಮಾಧಿಪತಿ ಬಂದು ಷಷ್ಠಮ ಸ್ಥಾನದಲ್ಲಿ ಇರೋದ್ರಿಂದ ಮಕ್ಕಳ ವಿವಾಹ ಕಾರ್ಯದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಮಕ್ಕಳ ವಿವಾಹ ಲೇಟ್ ಆಗ್ತಕ್ಕಂಥ ಸಂಭವ ಇದೆ. ಆಭರಣ ಖರೀದಿ ವಿಚಾರದಲ್ಲಿ ಸಾಲ ಮಾಡ್ತಕ್ಕಂಥದ್ದಾಗತ್ತೆ. ಬ್ಯಾಂಕಿನ ಕೆಲಸ ಕಾರ್ಯಗಳು ಆಗುತ್ತೆ. ಸಾರಿಗೆ ಇಲಾಖೆಯವರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ. ಹೆಣ್ಮಕ್ಳಿಗೆ ಇವತ್ತು ಕೆಲಸದ ಜಾಗದಲ್ಲಿ ಲಾಭ ಬರ್ತಕ್ಕಂಥದ್ದು, ಕೆಲಸದಲ್ಲಿ ಪ್ರಮೋಷನ್ ಸಿಗ್ತಕ್ಕಂಥದ್ದು ಆಗತ್ತೆ. ಇವತ್ತು ರೈತರಿಗೆ ಬೆಳೆದಂತ ಬೆಳೆಯಿಂದ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಗೆ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು. ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 7. ಕುಂಭರಾಶಿಗೆ ವ್ಯಯಾಧಿಪತಿ ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ ಶತ್ರುಗಳಿಂದ ನಿಮ್ಮ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥ ಸಂಭವ ಇದೆ. ಕಟ್ಟಿದ ಮನೆ ಖರೀದಿಯಿಂದಾಗಿ ಸಾಲ ಆಗ್ತಕ್ಕಂಥದ್ದು ಆಗುತ್ತೆ. ಮಕ್ಕಳ
ವಿದ್ಯಾಭ್ಯಾಸಕ್ಕೆ ಹಣದ ಸಮಸ್ಯೆ ಆಗುತ್ತೆ. ಕಬ್ಬಿಣದ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ಕಬ್ಬಿಣದ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಹೆಣ್ಮಕ್ಳಿಗೆ ಇವತ್ತು ವಸ್ತ್ರ ಒಡವೆ ಖರೀದಿಯಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ಮಕ್ಕಳು ಇವತ್ತು ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ಮೀನರಾಶಿ, ಮೀನರಾಶಿಗೆ ಇವತ್ತು ಪಂಚಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಮಕ್ಕಳಿಗೆ ಹೊಸ ವಾಹನ ಕೊಡಿಸ್ಬೇಕು ಅಂತಂದ್ರೆ ಬುಕ್ ಮಾಡ್ಲಿಕ್ಕೆ ತರಲಿಕ್ಕೆ ಶುಭ ದಿನ ಆಗಿದೆ. ಕೆಲಸ ಕಾರ್ಯದಲ್ಲಿ ಯಶಸ್ಸಾಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಬರಬೇಕಾದಂತ ಹಣ ಬರುತ್ತೆ. ರೈತರಿಗೆ ಇವತ್ತು ಭೂಮಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ. ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಇವತ್ತು ವ್ಯಾಪಾರದಲ್ಲಿ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ. ಶುಭ ಸಂಖ್ಯೆ ಬಂದು 3, ಅಶುಭ ಸಂಖ್ಯೆ ಬಂದು 8. ಇದಾಗಿತ್ತು ಇವತ್ತಿನ ದ್ವಾದಶಿ ರಾಶಿಗಳ ಫಲಾಫಲ. ನಮಸ್ಕಾರ.